ರಘು ರಘು ಅತ್ತೆ ಅತ್ತೆ ಮಂಜತ್ತೆ ಬಣಮ್ಮ ಬಾರಮ್ಮ ಬಾ. ಅಯ್ಯೋ ನನ್ನ ಮಗ ಅಂತೂ ಯಮ ಅವಳು ಯಾಕನ ಫೋನು ಮಾಡಲಿಲ್ಲ, ಏನೋ ಅವರೆಲ್ಲ ಇದು ಮಾಡ್ತಾರೆ ಒಯ್ತಾರೆ ಬಡಿಯೋದು ಮಾಡ್ತಾರೆ ಕಣಮ್ಮ ಅಂತ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ದ. ವಾಣಿ ಬಂದ್ಬಿಟ್ಟ. ಈ ಬ್ಯಾಗ್ ಸಮೇತ ತಗೊಂಬಂದ. ನಿಮ್ಮ ಮನೇಲಿ ನಿನಗೆ ಒಡೆಯೋದು ಬಡಿಯೋದು ಏನು ಮಾಡಲಿಲ್ಲ ತಾನೇ? ಅಯ್ಯೋ ಹೊಡಿಯೋದು ಬಡಿಯೋದು ಎಲ್ಲ ಮಾಡಿದ್ರು, ನಮ್ಮಪ್ಪ ನಮ್ಮಮ್ಮ ಚೆನ್ನಾಗಿ ಹೊಡೆದ್ರು, ಚೆನ್ನಾಗಿ ಹೊಡೆಸ್ಕೊಂಡು ಅವರು ನನ್ನ ತುಂಬ ಬಲವಂತ ಮಾಡಿದ್ರು. ಎಲ್ಲರೂ ಸೇರಿಕೊಂಡು ಆ ವೈಬನ್ನೇ ಮದುವೆ ಆಗಬೇಕು, ನೀನು ಆ ವೈಬನ್ನೇ ಮದುವೆ ಆಗಬೇಕು, ಆ ವೈಬನ್ ಬಿಟ್ಟರೆ ಬೇರೆ ಯಾರನ್ನೂ ನಿನ್ನ ಮದುವೆ ಆಗ್ಕೊಡ್ದು ಅಂತ ತುಂಬ ಬಲವಂತ ಮಾಡಿದ್ರು. ಆದರೆ ನನಗೆ ಇಷ್ಟ ಇರಲಿಲ್ಲ. ನಾನು ಅದಕ್ಕೆ ನನಗಂತೂ ಇಷ್ಟ ಇಲ್ಲ, ನಾನಂತೂ ಮದುವೆ ಆಗೋದಿಲ್ಲ ಅಂತ ನಾನು ಮಕ್ಕಳು ಕೊಡ್ದಂಗೆ ಅವ್ರಿಗೆ ವಿರುದ್ಧವಾಗಿ ನಾನು ಮಾತಾಡ್ಬಿಟ್ಟೆ. ಅದಕ್ಕೆ ಎಲ್ಲರೂ ನೀನು ನಮ್ಮ ಮನೆಗೆ ಇರಬೇಡ ಅಂತ ನಮ್ಮಪ್ಪ ಏನೇನೆ ನಮ್ಮಮ್ಮ ಏನೇನು ಬ್ಯಾಗ್ ತಗೊಂಬಂದು ಕೊಟ್ಟು ಹೋಗು ಅಂತ ಕಳಿಸಿರೋ. ಅದಕ್ಕೆ ನಾನು ಬಂದ್ಬಿಟ್ಟೆ ರೋಗು. ನನಗೆ ಅಲ್ಲಿ ಇರೋಕ್ಕಾಗಲಿಲ್ಲ. ಯಾರು ಇರ್ತಾರೆ ಹೋಗು, ಇಷ್ಟೊಂದೆಲ್ಲ ನನಗೆ ಇದು ಮಾಡ್ತಾ ಇದ್ದಾರಲ್ಲ ಇವರು, ಅದಕ್ಕೆ ನಾನು ಅದೇ ಬಂದ್ಬಿಟ್ಟೆ ರೋಗು. ಬಿಡು ಬಂದ್ರೆ ನಾವೆಲ್ಲ ನೋಡ್ಕೊಂತೀನಿ, ನಿನ್ಗೆ ಏನು ಕಮ್ಮಿ ಮಾಡಲ್ಲ. ನಿನ್ನ ಗುಂಬಕ್ಕಾಗಲಿ ಕೆಂಬಕ್ಕಾಗಲಿ ನಾವೆಲ್ಲ ಏನು ಕಮ್ಮಿ ಮಾಡಲ್ಲ. ಬಾ ನಾವೆಲ್ಲ ಮದುವೆ ಮಾಡ್ಕೊಂಬಂದು ನನ್ನ ಮನೆಯಾಗೆ ಗನ್ವ ನೋಡ್ಕೊಂತೀನಿ. ಬಾ ನೀನೇನು ತಲೆ ಕೆಡಿಸ್ಕೋಬೇಡ. ಬ್ಯಾಗ್ ತಗೊಂಡು ಅದೇ ಬಂದವಳಿ ಲಲ್ತಮ್ಮ, ಬ್ಯಾಗ್ ತಗೊಂಡು ಅದೇ ಬಂದವಳಿ. ಅವರೇ ಕಳಿಸಿರಂತೆ ಬ್ಯಾಗ್ ತಗೊಂಡು ಹೋಗು, ಹೇಳ್ದಂಗೆ ಕೇಳಲ್ಲ ಅಂದಮೇಲೆ ಹೋಗು ನಿಂದು 6 ಗಂಟೆ ನೀನು ಅಂತ ಕಳಿಸಿರಂತೆ. ಬಿಡು ಏನು ಯೋಚನೆ ಮಾಡ್ಬಾರ್ದು. ಮಂಜಕ್ಕ ಚೆನ್ನಾಗಿ ನೋಡ್ಕೊಂತಾಳೆ ಸೊಸೆಯರ್ನ, ಗನ್ವ ನೋಡ್ಕೊಂತಾಳೆ. ಬರೋ ಸೊಸೆಯರು ಹೆಂಗೆ ಅದೃಷ್ಟ ಮಾಡ್ಯಾರಪ್ಪ ಅಂತ ಅನ್ಕೊಂತಿದ್ದೆ ನಾನು. ಇವಾಗ ನೀವು ಬಂದಿರೋ ಕಾಲ್ಗೊಂಡಿಂದ ನಾನು ದೊಡ್ಡನ್ಗಾನು ಮದುವೆ ಆಗುತ್ತೆ. ಇವಾಗ ಸುಮ್ಮನೆ ನೆಮ್ಮದಿಗೆ ಚೆನ್ನಾಗಿರೋದು ಕಲ್ಕೊಳ್ರಿ. ಒಟ್ಟು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಬಂದಿದೆಯಾ ಬ್ಯಾಗ್ ತಗೊಂಡು ಸುಮ್ಮನೆ ಏನಾನ ಆಗಲಿ ಹೇಳು. ಸುಮ್ಮನೆ ಒಂದು ಮದುವೆ ಹಾಕ್ಕೊಂಡು ಚೆನ್ನಾಗಿರಮ್ಮ. ಒಟ್ಟು ಅವರೇ ನನಗೆ ಅವನು ಗಿರ್ಜಿಮೆ ಮಗ್ಗೆ ಕೊಡಬೇಕು ಅಂತ ಅವರೇ ನನಗೆ ಅಯ್ಯಪ್ಪ ಮಣಿ ಬಂದ ಬ್ಯಾಗ್ ತಗೊಂಡು ಎಲ್ಲ ಏನೋ ಜಗಳ ಮಾಡ್ತಿದ್ರು, ಎಲ್ಲ ಒಬ್ರಿಗೊಬ್ರು ಬಂದು ಏನೋ ಮಾತಾಡ್ತಿದ್ರು. ಏನಿಲ್ಲ ದೊಡಮ್ಮ, ಇವಾಗ ಅವರು ಎಲ್ಲ ನನಗೆ ತುಂಬ ಬಲವಂತ ಮಾಡಿದ್ರು, ವೈಬನ್ನೇ ಮದುವೆ ಆಗಬೇಕು ಅಂತ. ಆದ್ರೆ ನಾನು ಆಗಲ್ಲ, ನನ್ನ ಮದುವೆ ಅಂತ ಆದರೆ ನಾನು ರಘುನ್ ಬಿಟ್ಟರೆ ನಾನು ಯಾರನ್ನೂ ಮದುವೆ ಆಗಲ್ಲ ಅಂತ ನಾನು ತುಂಬ ಹಠ ಮಾಡಿದೆ. ಅದಕ್ಕೇ ನಾವು ಮದುವೆ ಮಾಡ್ತೀವಿ ಬಲವಂತವಾಗಿ ಕರ್ಕೊಂಡೋಗಿ ಅಂದರು. ನಾನು ಕೇಸ್ ಹಾಕ್ತೀನಿ, ನಾನು ಕಂಪ್ಲೇಂಟ್ ಮಾಡ್ತೀನಿ. ನಾನು ಬಲವಂತವಾಗಿ ಮಾಡಿದ್ರು ಅಂತ ಕಂಪ್ಲೇಂಟ್ ಮಾಡ್ತೀನಿ. ನಾನು ಸಂತೋಷವಾಗಿರಲ್ಲ. ನಾನು ಏನೇ ಅಂದರೂ ತಾಳಿ ಕಟ್ಸಿದ್ರು ನಾನು ಜಗಳ ಮಾಡ್ತೀನಿ. ನನ್ನ ಜೀವನದ ಸಂತೋಷವಾಗೇ ಇರಲ್ಲ. ಹಂಗೆ ಮಾಡ್ತೀನಿ, ನಾನು ಡೈವರ್ಸ್ ತಗೊಂತೀನಿ. ನಾನಂತೂ ಅವನ ಜೊತೆ ಜೀವನ ಮಾಡಲ್ಲ ಅಂತ ಹೇಳಿ ನಾನು ಹೇಳ್ದೆ. ಅದಕ್ಕೆ ಇಷ್ಟೊಂದು ಬಲವಂತ ಮಾಡೋದು ಒಳ್ಳೇದಲ್ಲ, ಯಾಕಬೇಕು ಬಿಡು, ಅವಳು ಹೋಗ್ಲಿ ಅವಳು ಅಂತ ಬ್ಯಾಗ್ ಕೊಟ್ಟು ನಮ್ಮ ಅಮ್ಮಯ್ಯ ಹೋಗು ಅಂತ ಕಳಿಸ್ತಾ. ಅದಕ್ಕೆ ಬಂದೆ. ನನಗೆ ಏನು ಅಂತಾರೋ ಏನೋ ನಮ್ಮ ಅತ್ತೆ ಅಂತ ಅನ್ನಿಸ್ತಿತ್ತು. ಏನಂಬಲ್ ಸುಮ್ಮನೆ ಮಂಜಾಂಟಿ ತುಂಬ ಒಳ್ಳೆಯದು, ರಘುನು ತುಂಬ ಒಳ್ಳೆಯವನು, ಚೆನ್ನಾಗಿ ದುಡಿತಾರೆ, ಚೆನ್ನಾಗಿ ನೋಡ್ಕೊಂತಾರೆ, ಏನು ತಲೆ ಕೆಡ್ಸ್ಕೊಂಬಕ್ಕೋಬೇಡ. ಹಂಗೆ ಮತ್ತು ನಿಮ್ಮ ಅಮ್ಮಯ್ಯ ಯಾರನ್ನ ಹೇಳಿದ್ ಕೇಳೋದು ಜಾಸ್ತಿ, ಗಿರ್ಜಿ ಹೇಳ್ಕೊಟ್ರೆ ಕೇಳೋದು ಜಾಸ್ತಿ. ನನ್ನ ಅಕ್ಕ ಅಂತ ಒಂದು ದಿವ್ಸನ ಮಾತಾಡ್ಸಲ್ಲ. ಈ ವರ್ಷ ಆಗೈತಿ. ನೀನಂತ ದಡಮ್ಮ ಅಂತ ಎಷ್ಟು ಚೆನ್ನಾಗಿ ಮಾತಾಡಿಸ್ತೀಯ. ನೋಡ್ಸಲ್ಲ ಬಡ್ದಾರ ಪಾಪ ಅವ್ರ ಮಕ್ಕ ನೋಡಿ ಹೊತ್ತು ಹೆಂಗಾಗೈತಿ. ಊದ್ಕೇಳೈತೆ ಎಲ್ಲರೂ ಸೇರ್ಕೊಂಡು ಒದ್ದು ಬಲವಂತ ಮಾಡ್ಯವ್ರೆ. ನೀನು ಮದುವೆ ಆಗ್ಬೇಕು ಹಂಗೆ ಹಿಂಗೆ ಅಂತ ಎಲ್ಲರೂ ಬಲವಂತ ಮಾಡ್ಯಾರ. ನೋಡಿ ಅವ್ಳ ಮಕ್ಕ ನೋಡಿ ಹೆಂಗಾಗೈತೆ ಇಲ್ಲಮ್ಮ. ಅಲ್ಲ ನೋಡಿ ನೀನೇನೆ ಈ ಪಾಟಿಂಗ್ ಬಲವಂತ ಮಾಡಬಾರ್ದು ಕಣೆ. ಹೆಂಗ ಬಿಡತ್ತ ಚೆನ್ನಾಗಿರ್ಲೇಳು ಅಂತ ಅನ್ಬೇಕು. ಇಷ್ಟೊಂದು ಬಲವಂತ ಮಾಡಬಾರ್ದು ಯಾರಿಗೆ ಆಗಲಿ. ಮತ್ತು ಅವಳು ಎಲ್ಲ ಬಲವಂತ ಮಾಡ್ಯವ್ರಿ. ಒಳ್ಳೆಯರಲ್ಲ ಹೇಳು, ಅವಳು ಅದಕ್ಕೆ ಸರಿಯಾಗಿ ಹೇಳೋಳು ಬಿಡು. ನೋಡಿ ಯಾರು ಹೇಳ್ಕೊಟ್ಟಿಲ್ಲ, ಹಂಗೆ ಹೇಳು. ನಾನು ಹೇಳ್ಕೊಟ್ಟಿದ್ದೆ, ನಾನು ಫೋನ್ ಮಾಡಿದ್ದೆ, ನಂಬರ್ ಇತ್ತು, ಹೇಳ್ಕೊಟ್ಟಿದ್ದೆ. ಗೊನ್ನವ್ರು ಏನಾನ ಅಂತಂದರೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಅಂತ ನಾನು ಹೇಳ್ಕೊಟ್ಟಿದ್ದೆ. ಅಲ್ಲ ಅವಳು ನನ್ನ ಮಾತಾಡ್ಸಿದ್ರೆ ಯಾವಾಗ ಮಾತಾಡ್ಸೋದು ಅಂತ ಗಲಾಟೆ ಮಾಡಾಳು ನಮ್ಮ ಡಾಯ. ಇನ್ಮೇಲೆ ಈಗಳಮ್ಮ ನಾನು ನಿನಗೆ ಈಗ ನನಗೇನು ಮಕ್ಕಳಿಲ್ಲ ಮರಿಲ್ಲ, ನೀನೇ ನನ್ನ ಮಗಳು ಅಂತ ತಿಳ್ಕೊ. ನನ್ನ ತಂಗಿ ಮಗಳು ಅಂದರೆ ಏನು ಬೇರೆ ಇರಲ್ಲ. ಇವತ್ತು ನೀನಾದರೂ ಬೇರೆ ಅಲ್ಲ. ನನ್ನ ತಂಗಿಗೆ ಅವಳು ಮಾತಾಡಿಸ್ಲಿ ಬಿಡಲಿ, ಏನಂದ್ರೆ ನನ್ನ ತಂಗಿ ಮಗಳೇ ನೀನು. ಈಗ ನಾನು ಏನು ಮಾಡಿದ್ದೀನಿ, ನಾನು ಇಕ್ಕೊಂಡಿದ್ದೀನಿ ಅದನ್ನೆಲ್ಲ ನಿನಗೆ ಕೊಡೋದು. ಒಟ್ಟಿನಲ್ಲಿ ನೀನು ರಘುನ್ ಮದುವೆ ಚೆನ್ನಾಗಿರು ಅಷ್ಟೇ. ಕಣ್ ಮಂಜಕಾಯಿ ಅಲ್ವೇನು ಮಂಜಕಾಯಿ, ನಾವು ಅದೇ ಹೇಳೋದು. ಬಂದವಳೆ ನಮ್ಮನ್ನು ಬಯಸಿ ಅಂದಮೇಲೆ ನಾವು ಕೈ ಬಿಡ್ತೀವಿ. ನಾನು ಮದುವೆ ಮಾಡ್ಕೊಂತೀವಿ. ಅವರು ಹಂಗೆ ಅಂದ್ಕೊಂಡಿರ್ಬೋದು. ಮದುವೆ ಮಾಡಿದ್ಮೇಲೆ ಹಂಗೆ ಹಿಂಗೆ ಅಂತ ನಾವು ಗಂಡ ನೋಡ್ಕೊಂತೀವಿ. ನಾವು ತವ್ರ ಮನೆ ನೆನಪಾಗ್ದಂಗೆ ನೋಡ್ಕೊಂತೀನಿ ನನ್ನ ಸೊಸೆನ. ಇವತ್ತು ಬಂದಿದ್ದಾಳೆ ನಮ್ಮನ್ನು ಇಷ್ಟಪಟ್ಟು ಅಂದಮೇಲೆ ನಮ್ಗೆ ಹೆಂಗೆ ನೋಡ್ಕೋಬೇಕು ಅಂಬೋದು ಗೊತ್ತಾಯ್ತು ಕಣ್ಸೈಲು. ಅವ್ರೇನೋ ತಿಳ್ಕೊಬಿಟ್ಟಾರೆ. ನಾವು ಹೋಗಿ ಹೇಳಿರೂ ಆ ವೈಭವನು ಆ ಗಿರ್ಜಿಂಬೆ ಆ ಸಿದ್ಲಿಂಗಲ್ಲನ ಅವೇನು ಮಾತಾಡೋ ಮಾತು ಹುಟ್ಟೆ ಅವಕ್ಕೆ ಏನು ಬುದ್ಧಿ ಇಲ್ಲ ಕಣೆ. ಅಲ್ಲ ಹಿಂಗೆಲ್ಲ ಬಂದು ಹೇಳ್ತಾ ಇದ್ದಾರಲ್ಲ, ಹಿಂಗೆಲ್ಲ ಐತಲ್ಲ ನಾವು ಬಲವಂತ ಮಾಡಿರಿ ಹೆಂಗೆ ಎಂಬುದು ಅವ್ಕೆ ಅರಿವೇ ಆಗಲ್ಲ ಕಣೆ. ಅಯ್ಯೋ ದೇವ್ರೆ, ಅವಕ್ಕೆ ಏನು ಹೇಳ್ಬೇಕು ಅಯ್ಯೋನು, ಅವಕ್ಕೆ ಸ್ವಲ್ಪನೂ ಬುದ್ಧಿ ಇಲ್ಲ, ಬುದ್ಧಿ ಕಡಿಮೆ ಕಣೆ. ಏನೇಂದ್ರೂ ಶೈಲು ಬುದ್ಧಿ ಕಡಿಮೆ. ಏನು ಹೇಳಿದ್ರು ಅವಕ್ಕೊಂಥರ ಅರ್ಥ ಆಗಲ್ಲ. ಏನು ಕೇಳ್ತಾ ಇದ್ದಾರೆ, ಏನು ನಮ್ಮೊಳ್ಳೆದಕ್ಕಲ್ವ ಹೇಳ್ತಿರೋದು, ಅರ್ಥ ಮಾಡ್ಕೋಬೇಕು. ಅದೆಲ್ಲ ಏನು ಅರ್ಥನೇ ಆಗಲ್ಲ ಅವ್ರಿಗೆ. ಒಂಥರ ಜನ ಕಣೆ ಇವಾಗಿನ ಜನ. ಸೊ ಅವ್ರಿಗೆ ಏನು ಹೇಳಬೇಕು ಏನೋ, ಅವ್ರಿಗೆ ಒಂದು ಒಳ್ಳೆ ಮಾತನಾಗ ಹೇಳಿದ್ದು ಅರ್ಥ ಆಗಲ್ಲ. ಏನು ಯೋಚನೆ ಮಾಡಬೇಡ, ನೀನೇನು ಚಿಂತೆ ಮಾಡಬೇಡ. ನೀನು ರಾಣಿ ಥರ ಇರುವಂತ ನಮ್ಮ ಮನೆಯಾಗೆ. ನೀನೇನು ಯಾವುದಕ್ಕೂ ನಿನ್ಗೇನು ಕೊರತನಾಗಲ್ಲ. ನಮ್ಮಮ್ಮ ಭಾಳ ಚೆನ್ನಾಗಿ ನೋಡ್ಕೊಂಬತ್ತೆ. ನಮ್ಮಮ್ಮ ಏನಿಲ್ಲ ಯಾವತ್ತೂ
ಯಾರಿಗೇನು ಇದು ಮಾಡಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊಂಬತ್ತಿ. ಗಿರ್ಜಿಂದೆ ನೋಡಪ್ಪ ತಿಕ್ಲಿದ್ದಂಗಿದ್ಲಿ ಇವತ್ತು ಅವಳಿಗೆ ಎಂತ ಇದು ಎಂತ ಪಟ್ಟು ಬಂದೈತಿ. ಬೋಲೆ ಇದ್ರ ಅಂತಾಳ ಅವಾಗ ಹೆಂಗಿದ್ದಾಳ ಅವಳು. ಅವಳೇ ಎಲ್ಲ ನಾಟಕ. ಅವಳು ಹಬ್ಳಿಲ್ಲ ಅಂದಿದ್ರೆ ನನ್ನ ತಂಗಿ ಎಲ್ಲಾರು ಚೆನ್ನಾಗಿರೋರು. ನನ್ನ ತಂಗಿನ ಕರ್ಕೊಂಡು ಮದುವೆ ಮಾಡ್ಕೊಂಡು ಇಲ್ಲೋದು ಇದು ಮಾಡ್ತಾಳೆ. ಇಲ್ಲೋದು ನಾಟಕ ಮಾಡ್ತಾಳೆ ನನ್ನ ತಂಗಿ. ನಮ್ಮ ಡಾಯ ನಾನು ಹೇಳಿರೋ ಮಾತು ಮೀರ್ತಿರ್ಲಿಲ್ಲ. ನಮ್ಮ ಅಕ್ಕಯ್ಯ ಅಂಬಾಳು ಎಂತ ಸನಕ್ ನಾನು ಹೇಳ್ದಂಗೆ ಕೇಳ್ಕೊಂಡು ಹೆಂಗಿದ್ಲು. ಅಂತಾಳನ್ನ ತಾಂಡೋಗಿ ನನ್ನ ಮಗು ಗಂಟಾಕಿ ಎಲ್ಲನ ಹಾಳು ಮಾಡಿಕ್ಕಿದ್ಲು ಬೇವರ್ಸಿ ಮುಂಡೆ. ಅವಳು ಹಾಳಾಗುವಾಗ ಎಲ್ಲ ಅವಳಿಂದಲೇ ಆಗಿದೆ, ಗಿರ್ಜಿಂಬೆಯಿಂದನ. ಅವಳು ಒಳ್ಳೆಯಳಲ್ಲ ಅವಳು. ಅಲ್ಲ ಶೈಲಕ್ಕ, ನಾವು ಹೇಳ್ತಾ ಇದ್ದೀವಿ ನಾನು ಇಷ್ಟಪಟ್ಟಿದ್ದೀನಿ, ನಾನು ಮದುವೆ ಆಗ್ತೀನಿ ಅಂತ. ಇಲ್ಲಪ್ಪ ಅದು ಹೆಂಗೆ ಆಗ್ತೀಯ ನೀನು ಅಂತ ಅಂತೈತಿ. ಅಯ್ಯೋ ಬುದ್ಧಿ ಇರೋದಾಗಿದ್ರೆ ಹಂಗೆ ಗಂಬಾದೆ. ಇಷ್ಟಪಟ್ಟಿರೋ ಹುಡುಗಿನ ನಾವು ಯಾಕೆ ಬಲವಂತ ಮದುವೆ ಮಾಡ್ಕೊಂಬನ? ಅವ್ರು ಯಾರನ್ನ ಇಷ್ಟಪಟ್ಟಾರ ಅವ್ರು ನಾಗೆ ಅವ್ರು ಸಂತೋಷವಾಗಿ ಖುಷಿಯಾಗಿರಲಿ. ಅವ್ರ ಸಂತೋಷ ಯಾಕೆ ನಾವು ಕಿತ್ಕೊಂಬನ ಅಂಬೋದೊಂದು ಇಷ್ಟು ಬುದ್ಧಿ ಬೇಡವಿ. ನಿಷ್ಠನ ಬುದ್ಧಿ ಇದ್ದಿದ್ರೆ ಹೆಂಗೆ ಮಾತಾಡ್ತಿರ್ಲಿಲ್ಲ ಅವು. ಅದಕ್ಕೆ ಬುದ್ಧಿ ಇಲ್ಲದಾಗಿರೋದಕ್ಕೆ ಹಂಗೆ ಮಾತಾಡೋದು. ಬುದ್ಧಿ ಇಲ್ಲ ಅದಕ್ಕೆ ದೇವರಾಣೆಗೆ ಬುದ್ಧಿ ಇಲ್ಲ. ಪಟ್ಟಿಗಳಿಗೆ ಬುದ್ಧಿ ಇಲ್ಲ ಅಂತ. ಅಯ್ಯೋ ಅದೆಂಥದ್ದು ಒಂಥರ ಬುದ್ಧಿ ಅಲ್ಲ ಐತೆ ಅಂತ ಜಂಬ. ಗಂಡೊಂದು ಚೆನ್ನಾಗಿ ದುಡ್ಡು ಬಂದಾಗಿಂದ ದುಡ್ಡು ಬಂದರೆ ಎಲ್ಲ ಬದಲಾಗ್ತಾರೆ. ತಿಳುವಳಿಕೆ ಇಲ್ದಾರೂ ಎಲ್ಲ ಚೆನ್ನಾಗಿರ್ತಾರೆ. ದುಡ್ಡಿನ ಮುಂದೆ ಯಾವುದೂ ಅಲ್ಲ. ಬದನೇಕಾಯಿ ಅವಳೇನೆ ಆತು ಇಕ್ಕೊಂಡಿಲ್ಲ. ಒಟ್ಟಗೇನೆ ಆತಿಲ್ಲ ಒತ್ತೆತಾಗೇನು. ನಾವು ನಿಟ್ಟು ಮನೆ ಕಟ್ಟಿರೋದು ಅಷ್ಟು ಬಿಟ್ಟರೆ ಯಾತು ಇಲ್ಲ. ನಮ್ಮ ಅಪ್ಪರೆಲ್ಲ ಸೇರಿ ಸಾರ ಮಾಡಿಸ್ಕೊಟ್ಟವ್ರಿ. ಅಯ್ಯೋ ವೀಣವಾಗ ಗಲಾಟೆ ಮಾಡಿಳು. ಸಾರ ಯಾಕೆ ಮಾಡಿಸ್ಕೊಡ್ಬೇಡ್ರಿ ಅಂತ ಗಲಾಟೆ ಮಾಡಿ ಹೇಳ್ಕಣಮ್ಮ ಅವಳು ಪಾಪ. ವೀಣಾ ತುಂಬ ಒಳ್ಳೆಯವಳು. ಅವಳಿಗೂ ಮೋಸ ಮಾಡಿರು. ಶೈಲಿಗೆ ಮೋಸ ಮಾಡಿರು. ಆ ಜಯಮ್ಮನ ಮಕ್ಕಳು 3 ಜನನೂ ಬರೀ ಮೋಸ ಮಾಡಿರೋದೆ ಎಲ್ಲಾರ್ಗು. ಆ 3 ಜನನು ಒಂದು ಅಡ್ಡನೊಂದು ಈಟ್ ಪದವಿಲ್ಲ ನೋಡಮ್ಮ. ಹಸ್ರಿದೇವನ ಮದುವೆ ಆಗಿ ಹಂಗೆ ಐದಾನೆ. ಇಬ್ಬರಾಳಂತೂ ಬಿಡು, ಅವ್ರಿಬ್ರಾಳು ಆಸ್ಕೆಟ್ಟೋಗ್ಯ. ಅರ್ಧೇನು ಹೇಳ್ತೀಯ ಜಯಮ್ಮನ ಮಕ್ಳು ಥೋ ಹೋಗು. ಏನಾದ್ರೂ ನನಗೇನೋ ವಾಟೂರಿತೆ ತಮ್ಮ. ಅವ್ರು ನೋಡಿದ್ರಿ ಹೇಳು ಅವ್ರೇ ಆತರ ಮನುಷ್ಯರ ಏನೋ ಅವಕ್ಕೆ ಅರ್ಥ ಆಗಲ್ಲ. ಯಾತನ ಹೇಳಿದ್ದು ಯಾಕೆ ಹೇಳ್ತಾ ಇದ್ದಾರೆ ಏನು. ಅವಕ್ಕೊಂದು ಸ್ವಲ್ಪ ಬುದ್ಧಿ ಕಡಿಮೆ. ಬರೀ ಮಾತಾಡ್ತಾವ ಅಷ್ಟೇ. ನಮ್ಮನೆ ನಂಗೆ 3 ಜನನೂ ಅಷ್ಟೇನೆ. ಅವನು ಒಬ್ಬನೇ ಮದುವೆ ಆಗಿರ. ನೀವು ಇಬ್ಬರಾಳು 2 ಮದುವೆ ಆಗಿರಾರು. ಅವ್ನು ಒಬ್ಬನೇ ದೊಡ್ಡನೊಬ್ಬನೇ ಯಾವ್ಯಾವ ಒಂದು ಮದುವೆ ಆಗಿ ಅವ್ನು ಸಂಸಾರ ಮಾಡ್ತಿರೋನು. ಇವೆರಡು ಇನ್ನೇನು ಬರೀ ಕಿತ್ತೋದು ಬಾಳೆ. ಏನು ದೊಡ್ಡದ ಮಾತಾಡ್ತಾರೆ. ಬರೀ ದುಡಿತಾವೆ ಅಂತ ಅದನ್ನೊಂದು ಹೇಳ್ತಾರೆ. ಏನು ದುಡಿತಾರೆ? ಎಲ್ಲರೂ ದುಡಿತಾರೆ ಇವಾಗಿನ ಕಾಲದಾಗೇನು. ನಮ್ಮ ಹುಡುಗರು ದುಡಿತಾರೆ. ಎಲ್ಲರೂ ದುಡಿಯ ಅಂತಾರೆ. ಇವಾಗೇನು ಯಾರೇನೇನು ಕುಕ್ಕಂಡು ತಿಂಬ ಅಂತಾರೆ ಯಾರೂ ಇಲ್ಲ. ಎಲ್ಲ ದುಡ್ಕೊಂಡು ತಿಂಬ ಅಂತಾರೆ. ಅವಕ್ಕೆ ನಾವೇ ದುಡಿಯೋದು ನಾವೇ ಮುದ್ದಮ್ಮಂಗಾಗೈತಿ. ಡಯನ್ ಮಗಳು ದೊಡಮ್ಮ ಅಂತ ನನ್ನ ಚೆನ್ನಾಗಿ ಮಾತಾಡಿಸ್ತಾಳೆ. ತುಂಬ ಒಳ್ಳೆಯಳು. ನಮ್ಮ ಡಯನ್ ಮಗಳು ನಾನು ಹೇಳ್ದಂಗೆ ಕೇಳ್ತಾಳೆ. ಇವಾಗ ಬಂದಿದ್ದಾಳೆ. ರಘುಗೆ ಮದುವೆ ಮಾಡ್ಕೊಳ್ತಾರೆ. ತುಂಬ ಚೆನ್ನಾಗಿದೆ ಜೋಡಿ. ಇವಾಗ ರಘುನ ಮದುವೆ ಆದರೆ ನಾವು ಹೇಳ್ದಂಗೆ ಕೇಳ್ಕೊಂಡು ನಮ್ಮನ್ನೆಲ್ಲ ನೋಡ್ಕೊಂಡು ಚೆನ್ನಾಗಿರ್ತಾಳೆ ಅಂತೇಳಿ ನಾವು ಈ ರೀತಿ ಪ್ಲಾನ್ ಮಾಡ್ಕೊಂಡು ಇಲ್ಲಿ ಕರೆಸ್ಕೊಂಡಿರೋದು ಇವಳನ್ನ. ನಾವೇ ಎಲ್ಲ ಇವನ್ಗೂ ಅವಳಿಗೂ ಸೆಟ್ ಮಾಡಿರೋದು ಲವ್ ಮಾಡೋಕ್ಕೆ. ನೋಡ್ತಾ ಇರಿ ಫ್ರೆಂಡ್ಸ್, ಇನ್ನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಎಷ್ಟಾಗಿದೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡ್ತಿರೋಂತಹ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಕಮೆಂಟ್ ಮಾಡಿರೋಂತಹ ಎಲ್ರಿಗೂ ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಕಮೆಂಟ್ ಮಾಡ್ತೀರಾ. ನಮ್ಮ ವಿಡಿಯೋಸ್ಗೆ ಸಪೋರ್ಟ್ ಮಾಡ್ತೀರಾ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ.